APMC ಎಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು ದಿವಸ ರೈತ ಪರ ಚಟುವಟಿಕೆಗಳನ್ನಗಿಂತಲೂ ಅನಧಿಕೃತ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಂದ್ರೆ ಅಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಹಾರನೇ. ಅಡಕೆ, ಜೋಳ, ತೊಗರಿ ಖರೀದಿ ಆಗಿರ್ಬೋದು, ಮತ್ತೊಂದು. ಆದರೆ ಇವತ್ತಿನ ದಿವಸ APMC ಕಡೆದ ಲೀಸ್ಗಳನ್ನು ತೊಗೊಂಡಿರ್ತಕ್ಕಂಥ ಗೋದಾಮು ಸಟ್ರ್ಗಳಲ್ಲಿ ತಮ್ಮ ಒಂದು ಅನಧಿಕೃತವಾಗಿ ಸಟ್ರ್ಗಳನ್ನು ಕೊಟ್ಟು ರೆಡಿ ಮಾಡಿ ಅವು ಪಾರ್ಕಿಂಗ್ ಜಾಗವನ್ನು ಕೂಡ ಸಟ್ರ್ಗಳನ್ನಾಗಿ ಮಾಡಿ ಅವುಗಳನ್ನು ಅಡತಿದಾರರಿಗೆ ರೈತ ಚಟುವಟಿಕೆಗಳಿಗೆ ಮೀಸಲಿದ್ದಂಥ ಜಾಗವನ್ನು ಅವ್ರಿಗೆ ಕೊಡದೆ ರಾಜಸ್ಥಾನದವರಿಗೆ ಕಿರಾಣಿ ದುಕಾನ್ ಇಡ್ಲಿಕ್ಕಾಗಿರ್ಬೋದು, ಬುಟ್ಟಿ ದುಕಾನ್ ಇಡ್ಲಿಕ್ಕಾಗಿರ್ಬೋದು, ಪ್ಲಾಸ್ಟಿಕ್ ಶಾಪ್ ಇಡ್ಲಿಕ್ಕಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಕೊಡ್ತಾರೆ. ಇದರಿಂದ ಏನು ಅಡತಿ ವ್ಯಾಪಾರಿಗಳಿಗೆ ಇಲ್ಲಿ ಏನು ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ. ಅವರಿಗೆ ಶಾಪ್ಗಳು ಸಿಗ್ತಾಯಿಲ್ಲ, ಗೋದಾಮುಗಳು ಸಿಗ್ತಾಯಿಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್. ಈಗ ಹೊರಗಿನವ್ರು ಬಂದು 1 ಲಕ್ಷಕ್ಕೆ ಅಡ್ತಿದಾರಿಗೆ ಸಿಗತಕ್ಕಂಥ ಸಟ್ರ್ ಗೋದಾಮನ್ನು ಇವ್ರು 2-3 ಲಕ್ಷ ಕೊಟ್ಟು ತೊಗೋತಾರಂದ್ರೆ ಇವರು 4 ಲಕ್ಷ ಕೊಟ್ಟು ತೊಗೋಬೇಕಾಗ್ತದೆ. ಹಂಗಾದಾಗ ಅವರು ಆ ಒಂದು ದುಡ್ಡನ್ನು ಹಳ್ಳಿಗಳಿಂದ ಬರ್ತಕ್ಕಂಥ ರೈತರ ಬಳಿ ಸುಲಿಬೇಕಾಗ್ತದೆ. ಇದು ಕೆಲವೊಬ್ಬ ನಿಷ್ಠಾವಂತ ವ್ಯಾಪಾರಿಗಳಿಗೆ ನೋವಾಗ್ಯದ. ಹಂಗಾಗಿ ಅವರು ಕೂಡ ಇವತ್ತಿನ ದಿವಸ ಹಿಂದೆ ಈ ಒಂದು ಏನು ಕೃಷಿ ಚಟುವಟಿಕೆ ವ್ಯಾಪಾರ ಬಿಟ್ಟು ಮತ್ತೊಂದು ವ್ಯಾಪಾರ ಮಾಡಬಾರ್ದು ಇಲ್ಲ ಅಂತೇಳಿ ಅವು ಖಾಲಿ ಮಾಡಿಸ್ಬೇಕಂತೇಳಿ ಇಂದಿನ ಅಧ್ಯಕ್ಷರು ಒಂದು ಬೀಜ ವ್ಯಾಪಾರ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತಣ್ಣ ಉದ್ನೂರವರು, ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಗೌಡರು, ಈಗ ಚೇಂಬರ್ ಆಫ್ ಅಧ್ಯಕ್ಷರಿದ್ದವರು, ಅದರ ಜೊತೆಗೆ ಆಗಿನ ಸೆಕ್ರೆಟರಿಗಳಾಗಿದ್ದಂಥ ಈಗಿನ ನೂತನ ಈ ಬೀಜ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಕೂಡ ಹಲವಾರು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅವು ಖಾಲಿ ಮಾಡಿಸ್ಬೇಕಂತೇಳಿ. ಅದರ ಜೊತೆಗೆ ವೀರಣ್ಣಬೇಲೂರು APM ಸದಸ್ಯರು ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಅಡತಿ ವ್ಯಾಪಾರಿಗಳು ಹಲವಾರು ಜನರು ಟ್ರೇಡಿಂಗ್ ಕಂಪ್ನಿಯವರು ದೂರುಗಳನ್ನು ಕೊಟ್ಟಿದ್ದಾರೆ ಯಾರಿಗೆ APM ಸೆಕ್ರೆಟರಿಗೆ. ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ದಿವಸ ಆ ಒಂದು ಏನು ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ APMC ಕಾರ್ಯದರ್ಶಿಗಳು ಸುಮಾರು 2 ನೋಟಿಸ್ ನೀಡಿದ್ದಲ್ಲದೆ ಅವಾಗ ಕಾರ್ಯರೂಪಕ್ಕೆ ಯಾರು ಆ ಒಂದು ನೋಟಿಸಿಗೆ ಕಿಮ್ಮತ್ತು ಕೊಡದೇ ಇದ್ದಾಗ ಅಂತಿಮ ನೋಟಿಸನ್ನು ಕೂಡ 9ನೇ ತಿಂಗಳ 3ನೇ ತಾರೀಕು ಕೊಟ್ಟಿದ್ದಾರೆ. ಅಂತಿಮ ನೋಟಿಸ್ ಕೊಟ್ಟ ಮೇಲೆ ಕೂಡಲೇ ಖಾಲಿ ಮಾಡಬೇಕು ಅದು ಒಂದು APMC ಇದ್ರ ಪ್ರಕಾರ. ಆದರೆ ಈ ಕೊಟ್ಟು ಎಷ್ಟು ತಿಂಗಳಾದರೂ ಕೂಡ ಇನ್ನೂ ಖಾಲಿ ಮಾಡ್ತಾಯಿಲ್ಲ. ಹೀಗಾಗಿ ಏನು ಇವರೆಲ್ಲರ ಹೋರಾಟದ ಫಲವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದು ಕೊಟ್ಟರು ಕೂಡ ಯಾಕೆ ಖಾಲಿ ಮಾಡಿಲ್ಲ ಅಂತೇಳಿ ನಾವು ಹಲವಾರು ಸಂಘಟನೆ ಜೊತೆಯಲ್ಲಿ ಮತ್ತು ಅಲ್ಲಿನ ವ್ಯಾಪಾರಿಗಳ ಜೊತೆಯಲ್ಲಿ ಇದೇ 21ನೇ ತಾರೀಕು APMC ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ವಾರದ ಒಳಗಾಗಿ ಈ ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಯಾವುದೇ ಬಿಸ್ನೆಸ್ದಾರಿದ್ದರೂ ಅವ್ರನ್ನ ಖಾಲಿ ಮಾಡಿಸಲೇಬೇಕು. ಒಂದು ವೇಳೆ ಮಾಡಿಸದೇ ಇದ್ದರೆ ನಿಮ್ಮ ಕಚೇರಿ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗ್ತಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಯಾರಿಗೆ APM ಸೆಕ್ರೆಟರಿಗಳಿಗೆ ನಾವು ನೀಡ್ತಾ ಇದ್ದೀವಿ. ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ